ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಕೌಶಿಕ್ ಬರಲ್ಲ ಅಂದರು, ಸರಿ ಆಯಿತು ಅಂತ ನಾನು ವಾಕ್ ಮಾಡಿಕೊಂಡೇ ಹೋದೆ. ವಿಡಿಯೋ ಮಾಡ್ತಾಯಿದ್ದೆ, ಅಲ್ಲಿ ಯಾರೋ ಬಂದುಬಿಟ್ಟೈತೆ, ಸ್ಟಾಪ್ ಮಾಡಿದೆ. ಇವಾಗ ಜಿಮ್ಮಿಂದ ಹೊರಗೆ ಬಂದು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಿಮ್ ಮಾಡಿರ್ತೀನಲ್ಲ, ಹೊರಗೆ ಬಂದಿದ ತಕ್ಷಣ ಸೆಕೆ ಆಗ್ತಾ ಇರುತ್ತೆ, ಮೈಯೆಲ್ಲ ಬೆವರು ಬರ್ತಾ ಇರುತ್ತೆ. ಹಾಗೆ ವಾಕ್ ಮಾಡ್ಕೊಂಡು ಬಸ್ ಸ್ಟಾಪ್ವರೆಗೂ ಹೋಗ್ತಾ ಇದ್ದೆ. ಜಿಮ್ಮಿಂದ ಸ್ವಲ್ಪ ದೂರ ಇದೆ ಅಷ್ಟೇ, ಅಲ್ಲಿಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಸ್ಸಿಗೆ ಕುತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ಇವಾಗ ನಾನು ಹೋಗುವಂಥ ಬಸ್, ನಮ್ಮ ಮನೆ ಕಡೆ ಹೋಗುವಂಥ ಬಸ್ ಬಂತು. ಸರಿ ಬಸ್ ಬಂತು ಅಂತ ಹತ್ಕೊಂಡು ಹೋಗಿ ನಮ್ಮನೆ ಹತ್ರ ಬಸ್ ಸ್ಟಾಪ್ ಇದೆಯಲ್ಲ, ಆ ಬಸ್ ಸ್ಟಾಪಿಗೆ ಬಂದು ಇಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಸ್ವಲ್ಪ ಮೆಣಸಿನ್ಕಾಯಿ ಬೇಕಾಗಿತ್ತು, ಹಾಗೆ ಮಧ್ಯೆ ತರಕಾರಿ ಹಂಗಿತ್ತು. ಮೆಣಸಿನ್ಕಾಯಿ ತೊಗೊಂಡು ಮನೆಗೆ ಹೊರಟೆ. 3rd ಫ್ಲೋರ್ವರೆಗೂ ಹತ್ತಬೇಕಲ್ವ, ಜಿಮ್ ಬಂದಿರೋದ್ರಿಂದ 3rd ಫ್ಲೋರ್ವರೆಗೂ ಹತ್ತೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆದರೂ ಪರವಾಗಿಲ್ಲ ಅಂತ ಹೇಳಿ ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಇಲ್ಲಿ ನೋಡಿ, ದಿನ ಎಲ್ಗಾರು ಹೋಗ್ಬೇಕಾದ್ರೆ ನಾನು ನೀರು ಹಾಕ್ತಾಯಿದ್ದೀನಿ ಅಂತಿದ್ನಲ್ಲ, ಇದೇ ಗಿಡ ಅದು. ಈ ಥರ ಇನ್ನೊಂದು 2-3 ಬೇರೆ ಬೇರೆ ಥರ ಇದೆ ಗಿಡ ಇದೆ, ಒಂದು 2-3 ಅಷ್ಟೇ ಇದೆ, ಇನ್ನು ತುಂಬ ತಂದು ಹಾಕಬೇಕು. ಇದು ಶಂಕು ಹೂವು, ಇದರಲ್ಲ 2 ಕಲರ್ ಇದೆ, ಒಂದು ಬ್ಲೂ ಕಲರು, ಒಂದು ವೈಟ್ ಕಲರು. ದಿನ ಒಂದೊಂದು ಕಲರ್ ಹೂವು ಅರಳುತ್ತೆ, ಒಂದೊಂದು ದಿನ 2 ಒಟ್ಟಿಗೆ ಅರಳುತ್ತೆ. ಆಮೇಲೆ ದುಂಡು ಮಲ್ಲಿಗೆ ಗಿಡನೂ ಹಚ್ಚಿದ್ದೀನಿ, ಅದನ್ನು ಹೂ ಬಿಟ್ಟಿಲ್ಲ, ಇವಾಗ ಚಿಗುರ್ತಾ ಇದೆ. ಯಾವಾಗ ಒಂದ್ಸತಿ 2 ಹೂ ಬಿಟ್ಟಿತ್ತಷ್ಟೇ. ಆಲೋವೆರಾ ಗಿಡ ಹಾಕಿದ್ದೀನಿ, ಮತ್ತು ಆಲೂಗಡ್ಡೆ ಮೊಳಕೆ ಬಂದಿತ್ತು ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕಿದೆ, ಅದು ಬಂದಿದೆ. ಇದು ಹೂ ನೋಡಿ, ಪೂಜೆಗೆ ಒಂದೊಂದು ಟೈಮು ಅಂಗಡಿಯಿಂದ ತರದೇ ಇದ್ದಾಗ ಇದು ಯೂಸ್ ಆಗುತ್ತೆ. ಇದು ಮನಿ ಪ್ಲ್ಯಾಂಟ್ ಅಂತ ಹೇಳಿ, ಇವಾಗ ಕಾಮನಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ, ಆ ಥರ ನಾನು ಹಾಕಿದ್ದೀನಿ. ಇವಾಗ ಬಂದು ಕೂತ್ಕೊಂಡಿದ್ದೀನಿ ನೋಡಿ. ಇವಾಗ ಜಿಮ್ಮಿಂದ ಬಂದಿದ್ದೀನಿ, ಸುಸ್ತಾಗ್ತಾ ಇದೆ. 1 ವೀಕಿಂದ ಹೋಗಿರಲಿಲ್ಲ, ಅದರಲ್ಲಿ ಬೇರೆ ಮಾರ್ನಿಂಗ್ ಹೋಗಬೇಕಾದ್ರೆ ವಾಕಿಂಗ್ ಮಾಡ್ಕೊಂಡು ಹೋದೆ. ಇವಾಗ ಬರಬೇಕಾದ್ರೆ ಬಸ್ಸಿಂದ ಇಲ್ಲಿಗೆ ವಾಕ್ ಮಾಡ್ಕೊಂಡು ಬಂದೆ ಮನೆಗೆ. ಅದರಲ್ಲಿ ಬೇರೆ 3rd ಫ್ಲೋರ್ ಬೇರೆ ಹತ್ತಬೇಕು, ಸುಸ್ತಾಗ್ಬಿಡ್ತು. ದಿನ ಕಸ ಗುಡಿಸಿ ಬೇರೆ ಹೋಗ್ತಾ ಇದ್ದೆ, ಇವತ್ತು ಅದನ್ನು ಮಾಡಿಲ್ಲ. ಯಾಕಂದರೆ ಕೌಶಿಕ್ ನಾನು ಬರೋಲ್ಲ ಅಂದರು ಕಳ್ಸೋಕ್ಕೆ, ಮತ್ತು ವಾಕ್ ಮಾಡ್ಕೊಂಡು ಹೋಗಬೇಕಾಗಿತ್ತಲ್ವ, ಅದಕ್ಕೆ ಲೇಟ್ ಆಗುತ್ತೆ ಅಂತ ಹಾಗೆ ಹೋಗ್ಬಿಟ್ಟೆ. ಇವಾಗ ಬಂದಿದ್ದೀನಲ್ವ, ಸ್ವಲ್ಪ ಸುಧಾರಿಸ್ಕೊಂಡು ಕಸ ಎಲ್ಲ ಗುಡಿಸಿ ಕೆಲಸ ಎಲ್ಲ ಮುಗಿಸ್ಬೇಕು. ಇವತ್ತು ಬೇರೆ ಸೋಮವಾರ, ನೆಲ ಎಲ್ಲ ಒರೆಸಿ ಟಿಫನ್ ತಿಂದು ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಮುಗಿಸ್ಕೊಂಡು ಮಧ್ಯಾಹ್ನ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬರಬೇಕು. ಇವಾಗೆಲ್ಲ ಕೆಲಸ ಮುಗೀತು, ಸ್ನಾನ ಆಯಿತು, ಪೂಜೆನೂ ಆಯಿತು. ಇವಾಗ ಟಿಫನ್ ತಿನ್ನಬೇಕು. ಟೈಮು 11 o'clock ಆಗಿದೆ. ಇವಾಗ ಟಿಫನ್ ತಿಂತಾ ಇದ್ದೀನಿ. ಮಾರ್ನಿಂಗ್ ಟಿಫನ್ಗೆ ಅಕ್ಕಿ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ದೆ, ತಿಂತಾ ಇದ್ದೀನಿ ನೋಡಿ. ಇವಾಗ ಅದೇ ಫಂಕ್ಷನ್ ಹೋಗಬೇಕು ಅನ್ನಲ್ಲ, ಅದೇ ಮದುವೆ ಫಂಕ್ಷನು ನಮ್ಮ ರಿಲೇಟಿವ್ಸ್ಗೆ. ಆ್ಯಕ್ಚುಲಿ ನಾವು ಎಲ್ಲಾದರೂ ರಿಸೆಪ್ಷನಿಗೆ ಹೋಗ್ತಾ ಇದ್ದೀವಿ, ಇದು ರಿಲೇಟಿವ್ಸ್ ಅಂತ ಹೇಳಿ ಮುಹೂರ್ತಕ್ಕೆ ಹೋಗ್ತಾ ಇದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ಮುಹೂರ್ತ ಆಗಿಬಿಟ್ಟಿತ್ತು, ಯಾಕಂದರೆ ನಾವು ಹೋಗಿದ್ದೆ 1 ಗಂಟೆ ಏನೋ ಆಗಿಬಿಟ್ಟಿತ್ತು ಹೋಗೋ ಅಷ್ಟೊತ್ತಿಗೆ. ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ಸು ಮತ್ತು ವೈಟ್ ಕಲರ್ ಪ್ಯಾಂಟು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬ ದೂರ ಹೋಗೋದ್ರಿಂದ ತುಂಬ ಲೇಟ್ ಆಗಿಬಿಟ್ಟಿತ್ತು. ಡೈರೆಕ್ಟ್ ಊಟಕ್ಕೇ ಹೋದ್ವಿ ನಾವು. ಅದು ರೆಸಾರ್ಟ್ ಥರನೂ ಇಲ್ಲ, ಹಾಲ್ ಥರನೂ ಇಲ್ಲ, ಫುಲ್ ದೊಡ್ಡ ಬೌಂಡ್ರಿ, ಒಂಥರ ಪಾರ್ಕ್ ಥರ ಇತ್ತು ನೋಡಿ. ನೀರೆಲ್ಲ ಬರ್ತಾ ಇದೆ, ಚೆನ್ನಾಗಿತ್ತು. ನಮಗೆ ಎಂಟ್ರೆನ್ಸಲ್ಲೇ ವೆಲ್ಕಮ್ ಜ್ಯೂಸ್ ಅಂತ ಹೇಳಿ ಗೋಲಿ ಸೋಡಾ ಮತ್ತು ಕೊರಿಯನ್ ವೆಜ್ ರೋಲ್ ಇತ್ತು. ಎಲ್ಲ ತಿನ್ನೋ ಅಷ್ಟೊತ್ತಿಗೆ ಅರ್ಧ ಹೊಟ್ಟೆ ತುಂಬೋಯ್ತು. ಆಮೇಲೆ ತುಂಬಾ ವೆರೈಟೀಸ್ ಮಾಡಿಸಿದ್ರು, ಅದೆಲ್ಲ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ಭಾರ ಆಗಿಬಿಟ್ಟಿತ್ತು. ಅಲ್ಲಿಂದ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಕತ್ಲಾಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಜಯನಗರಲ್ಲೆಲ್ಲ ಸ್ವಲ್ಪ ಸುತ್ತಮುತ್ತ ಓಡಾಡಿಕೊಂಡು ನೋಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಮನೆಗೆ ಹೋಗೋ ರೋಡಲ್ಲಿ ನಂಗೆ ತುಂಬ ಬಾಯಾರಿಕೆ ಆಗಿಬಿಡ್ತು, ಅದಕ್ಕೆ ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿಗೆ ಹೋದ್ವಿ. ಅಲ್ಲಿ ರೋಡೆಲ್ಲ ನೋಡಿದ್ರೆ ಮಳೆ ಬಂದಿರೋ ಥರ ಅನಿಸ್ತಾ ಇದೆ, ಬಟ್ ಮಳೆ ಬಂದಿಲ್ಲ ಅಲ್ಲಿ. ಯಾಕೋ ಏನೋ ಗೊತ್ತಿಲ್ಲ, ರೋಡ್ ಮೇಲೆಲ್ಲ ನೀರು ಹಾಕಿದ್ರು. ಬಾಯಾರಿಕೆ ಆಗಿತ್ತಲ್ವ, ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಜ್ಯೂಸ್ ಸೆಂಟ್ರಿಗೆ ಹೋದ್ವಿ. ನಾನು ಆರೆಂಜ್ ಜ್ಯೂಸ್ ತೊಗೊಂಡೆ, ಕೌಶಿಕ್ ಮ್ಯಾಂಗೋ ಜ್ಯೂಸ್ ತೊಗೊಂಡು ಕುಡಿದ್ವಿ. ಅಲ್ಲೇನಾದ್ರು ತಿನ್ನೋಣ ಅನ್ನೋಕ್ಕೆ ಹೊಟ್ಟೆ ಎಲ್ಲ ಫುಲ್ ಭಾರ ಆಗಿತ್ತು. ಮಧ್ಯಾಹ್ನ ತಿಂದಿದ್ದೆ ಏನು ಕರಗಿರಲಿಲ್ಲ, ಅದಕ್ಕೆ ಏನು ತಿನ್ನೋದು ಬೇಡ, ಬರೀ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಕುಡ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮತ್ತು ಮನೆ ಕಡೆ ಹೊರಟ್ವಿ ನಾವು.
ನೀವು ಅಲ್ಲೇ ಅಕ್ಕಪಕ್ಕ ಇದ್ದರೆ ಯಾವಾಗಾರು ಒಂದ್ಸತಿ ವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ. ತುಂಬ ವೆರೈಟೀಸ್ ಆಫ್ ಫುಡ್ ಇರುತ್ತೆ. ಅವರೆಕಾಳು ಬಾತು, ಅವರೆಕಾಳು ದೋಸೆ, ಅವರೆಕಾಳು ರೊಟ್ಟಿ, ಅವರೆಕಾಳು ಉಪ್ಪಿಟ್ಟು, ಆ ಥರ ಎಲ್ಲ ತುಂಬ ವೆರೈಟೀಸ್ ಇರುತ್ತೆ. ನಾವು ಮೊದಲೆಲ್ಲ ತುಂಬ ಹೋಗ್ತಾ ಇದ್ವಿ. ಇವಾಗಲೇ ನಾವು ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಸುಮ್ಮನೆ ಎಸಿಡಿಟಿ ಆಗುತ್ತೆ ಹೊರಗಡೆ ತಿಂದರೆ ಅಂತ ಹೇಳಿ. ರ್ಯಾಕಲ್ಲಿ ಈ ಥರ ಡಬ್ಬಿಗಳನ್ನ ಜೋಡಿಸಿಟ್ರೆ ತುಂಬ ಸ್ಪೇಸ್ ಉಳಿಯುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.